ಹನುಮಂತನ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ಮತ್ತೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಇಡೀ ರಾಜ್ಯಾದ್ಯಂತ ಹನುಮಂತನಿಗೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅದರ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. ನಾಳೆ ಇಲ್ಲಿಂದ ಪಾದಯಾತ್ರೆನೂ ಕೂಡ ಮಾಡ್ತಾರೆ. ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಚ್ಚಿಗೆ ಹಾಕ್ತೀರಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಯಾವ ರೀತಿ ದತ್ತಪೀಠ ಆಯ್ತು ಅದೇ ರೀತಿ ಇದನ್ನು ಕೂಡ ಒಂದು ದತ್ತಪೀಠ ತರ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಬಿಡಲ್ಲ. ಹನುಮಂತನ ದೇವಸ್ಥಾನದ ಎದುರುಗಡೆ ಹನುಮಂತನಿಗೆ ಬಾವುಟ ಹಾಕಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಇವ್ರು ಯಾರ್ರಿ ಕಾಂಗ್ರೆಸ್ ಅವ್ರು ಕೇಳಕ್ಕೆ? ಇವ್ರಿಗೇನು ಯೋಗ್ಯತೆ ಇದೆ? ದೇವಸ್ಥಾನದ ಮುಂದೆ ಹನುಮಂತ ಬಾವುಟ ಹಾಕಕ್ಕೆ ಯಾರನ್ನ ಕೇಳ್ಬೇಕು? ಇವ್ರನ್ನ ಹನುಮಂತನ ದೇವಸ್ಥಾನ ಮುಂದೆ ಹನುಮಂತನ ಬಾವುಟ ಹಾಕಕ್ಕೆ ಯಾರನ್ನ ಕೇಳ್ಬೇಕು? ಈ ಭಕ್ತ ಒಂದ್ ರೀತಿ ಭಕ್ತರಿಗೆ ಲಾಠಿ ಏಟು ಹೊಡೆದು ಹೆಣ್ಣು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಇದು ದೌರ್ಜನ್ಯ, ಗೂಂಡಾಗಿರಿ ಸರ್ಕಾರ. ಸಿದ್ದರಾಮಯ್ಯನವರ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ. ಬಾಯಲ್ಲಿ ಮಾತ್ರ ರಾಮ, ಹೆಸರಲ್ಲಿ ಮಾತ್ರ ರಾಮ. ಅವನ ಹೃದಯ ಪೂರ್ತಿ ಟಿಪ್ಪು ಸುಲ್ತಾನೇ ಸುತ್ತಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಯಾವ ಹನುಮಾನ್ ಎದುರಾಕೊಂಡಿದ್ದಾರೆ. ಯಾವ ರೀತಿ ಹನುಮಂತ ಲಂಕೆಗೆ ಬೆಂಕಿ ಇಟ್ಟ ಹಂಗೆ ಕಾಂಗ್ರೆಸ್ಗೆ ಹನುಮಂತ ಬೆಂಕಿ ಇಟ್ಟೇ ಇಡ್ತಾನೆ. ಇದು ಜೆಡಿಎಸ್ ಜೊತೆ ಹೋರಾಟವನ್ನ ಮಾಡ್ತೀರಿ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋರಾಟ ಮಾಡ್ತೀರಿ ಅಂತ್ಯವರೆಗೂ. ಮತ್ತೆ ಇಲ್ಲಿ ರಾಷ್ಟ್ರ ಧ್ವಜನೂ ಹಾರ್ಲಿ, ಹನುಮಂತನ ಧ್ವಜನೂ ಹಾರ್ಲಿ, ಎರಡೂ ಧ್ವಜ ಹಾರ್ಲಿ. ರಾಜ್ಯಾದ್ಯಂತ ಹೋರಾಟ. ರಾಜೇಂದ್ರ ಕ್ಲೋಸ್ ಮಾಡಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.